ಸಕಲ ಮಾಧ್ವರೂ ಕೂಡ ಪ್ರತಿನಿತ್ಯದಲ್ಲೂ ಕೂಡ ಸ್ಮರಣೆ ಮಾಡಬೇಕಾದಂತಹ ವ್ಯಕ್ತಿ ಜಯತೀರ್ಥರು. ಮಧ್ವರ ಭಾವ ಅಂತರಂಗ ಅರ್ಥ ಆಗಬೇಕು ಅಂತಾದ್ರೆ ಜಯತೀರ್ಥರ ಟೀಕೆ ಇಲ್ಲದೇನೆ ಸಂಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜಯತೀರ್ಥರನ್ನು ಹೇಳಬೇಕಾದ್ರೆ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಗ್ ಅಂತ ಆ ಗುರುಗಳಾದಂತಹ ಮಧ್ವರ ಆ ಭಾವವನ್ನ ಅಂತರಂಗವನ್ನ ವಿಷದಪಡಿಸುವವರು ಜಯತೀರ್ಥರು. ಜಯ ಅಂತಂದ್ರೆ 18 ಅಂತ ಅರ್ಥ. ಮಹಾಭಾರತದಲ್ಲಿ 18 ಪರ್ವಗಳು. ಮಹಾಭಾರತ ಯುದ್ಧ ಆಗಿದ್ದು ಕೂಡ 18 ದಿವಸ. 18 ಎಂಬ ಸಂಖ್ಯೆ ಅದು ಜಯದ ಸಂಕೇತ. ಜಯತೀರ್ಥರ ಆ ಹೆಸರಿನಲ್ಲಿ ಅದು 18 ಎಂಬ ಸಂಖ್ಯೆಯಿಂದಾಗಿ ಜಯವನ್ನು ಸೂಚಿಸ್ತಾ ಇದೆ. ಹೇಗೆ ಅಂತ ಕೇಳಿದರೆ, ಜಯತೀರ್ಥರು ಆಚಾರ್ಯರ ಒಟ್ಟು 18 ಗ್ರಂಥಗಳಿಗೆ ಅವರು ಟೀಕೆಯನ್ನು ರಚಿಸಿದ್ದಾರೆ. ಹಾಗಾಗಿ ಅವರು ಜಯತೀರ್ಥರು ಅಂತೇಳಿ ಅವರ ಹೆಸರು ಅನ್ವರ್ಥವಾಗಿದೆ. ಒಟ್ಟು ಜಯತೀರ್ಥರ ಕೃತಿಗಳು 21, 3 ಸ್ವತಂತ್ರ ಕೃತಿಗಳು. ಆಚಾರ್ಯರ ಕೃತಿಗಳಿಗೆ ಅವರು ಟೀಕೆಯನ್ನು ರಚಿಸಿದ್ದು ಅವರು 18. ಹಾಗಾಗಿ ಅವರಿಗೆ ಜಯತೀರ್ಥರು ಎಂಬ ಹೆಸರು ಅದು ಅನ್ವರ್ಥವಾದದ್ದು. ನಮ್ಮಲ್ಲಿ ಕೆಲವರು ಪ್ರಶ್ನೆ ಮಾಡುವುದುಂಟು, ನಮ್ಮ ಗುರುಗಳು 8 ವರ್ಷಕ್ಕೆ ಸನ್ಯಾಸವನ್ನು ಸ್ವೀಕರಿಸಿ 24 ವರ್ಷಕ್ಕೆ ಎಲ್ಲ ಗ್ರಂಥಗಳನ್ನು ರಚನೆ ಮಾಡಿ ದೊಡ್ಡ ಸಾಧನೆಯನ್ನು ಮಾಡಿದವರು, ನಿಮ್ಮ ಮಧ್ವಾಚಾರ್ಯರು ಏನು ಮಾಡಿದ್ದಾರೆ ಅಂತ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕೆ ಉತ್ತರ ಏನು ಅಂತ ಕೇಳಿದರೆ, ನಮ್ಮ ಮಧ್ವಾಚಾರ್ಯರು ಮಾಡುವುದಲ್ಲ, ಮಧ್ವಾಚಾರ್ಯರ ಶಿಷ್ಯರೇ ಮಾಡಿ ತೋರಿಸಿದ್ದಾರೆ. ಇನ್ನು ಮಧ್ವಾಚಾರ್ಯದ ಏನು ಕೇಳಬೇಕು? 18ನೇ ವರ್ಷದಲ್ಲಿ ಸನ್ಯಾಸವನ್ನು ಸ್ವೀಕರಿಸಿ 42ನೇ ವರ್ಷದಲ್ಲಿ ಎಲ್ಲಾ ಗ್ರಂಥಗಳಿಗೆ ಟೀಕೆಯನ್ನು ರಚಿಸಿ ಕೇವಲ 24 ವರ್ಷದಲ್ಲಿ ಮೋಕ್ಷದ ಮಾರ್ಗವನ್ನು ತೋರಿಸಿಕೊಟ್ಟಂತಹ ಧೀಮಂತ ವ್ಯಕ್ತಿತ್ವ ಅದು ಜಯತೀರ್ಥರದ್ದು. ಅಂತಹ ಜಯತೀರ್ಥರು ಕೇವಲ ಆ ಒಂದು ಗುರುಗಳ ಮಾತು ಇಂಪ ಪೂರ್ವದೇಹೆ ಅಂತ ಹೇಳಿ ಆ ಒಂದು ಗುರುಗಳ ಮಾತು ಅವರ ವ್ಯಕ್ತಿತ್ವವನ್ನು ಬದಲಾಯಿಸಿತು. ಇವತ್ತು ನಮಗೆ ಗುರುಗಳೇ ಸಾಕ್ಷಾತ್ತಾಗಿ ಬಂದು ತ್ವಂಪಶು ಪೂರ್ವದೇಹ, ನೀನು ಪೂರ್ವದೇಹದಲ್ಲಿ ಪಶುವಾಗಿದ್ದಿ ಅಂತ ಹೇಳಿದ್ರೂ ಕೂಡ ಈ ಮಂದಮತಿಗಳಿಗೆ ಅದು ಇನ್ನೂ ಬೋಧ ಬರ್ತಾ ಇಲ್ಲ. ಹಾಗಾಗಿ ಇಂತಹ ಮಂದಮತಿಗಳಿಗೂ ಕೂಡ ಒಳ್ಳೆಯ ಜ್ಞಾನವನ್ನ ಜಯತೀರ್ಥರು ನೀಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಜಯತೀರ್ಥರಲ್ಲಿ ವಿಶೇಷವಾಗಿ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡೋಣ. ನಿಜ ಸೋಮ ಅಗಣಿತ ಸನ್ಮಹಿಮಾ